ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ನನ್ನ ರ್ಯಾಂಡಮ್ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಇದನ್ನು ಕೂಡ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಆಮೇಲಿಂದ ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ನನ್ನ ನೈಟ್ ರೂಟೀನ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನಿನ್ನೂ ಡಿನ್ನರ್ ರೆಡಿ ಮಾಡಿರಲಿಲ್ಲ. ಸೊ ಒಂದು ಸ್ವಲ್ಪ ಎಗ್ ಮಸಾಲ ಥರ ಏನಾದರೂ ಮಾಡಿಕೊಂಡು ಅದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ನಮ್ಮ ಮನೇಲಿ ನಾನು ನೈಟ್ ಟೈಮು ರೈಸ್ ಐಟಮ್ ಕಡಿಮೆ ಮಾಡೋದು, ಒಂದು ಸ್ವಲ್ಪ ಕಡಿಮೆ ಮುದ್ದೆ, ಚಪಾತಿ, ರೊಟ್ಟಿ ಈ ರೀತಿಯೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ರಾಗಿ ಹಿಟ್ಟು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಚಪಾತಿನೇ ಮಾಡ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿರುವಂಥ ಎಗ್ ಮಸಾಲ ರೀತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಚಪಾತಿ ಹಿಟ್ಟೆಲ್ಲ ನೀಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಗ್ರೇವಿಗೆ ಇಲ್ಲಿ ಬಂದು ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ. ಇವಾಗಂತೂ ಏನೂ ತೊಳೆದೇ ಅಡುಗೆಗೆ ಯೂಸ್ ಮಾಡೋದಕ್ಕೆ ಮನಸ್ಸೇ ಬರೋಲ್ಲ. ಯಾಕಂದರೆ ಅಷ್ಟು ಧೂಳಿರುತ್ತೆ. ಅದ್ರ ಜೊತೆಗೆ ಅದನ್ನು ಬೆಳೆಸ್ಬೇಕಾದ್ರೇ ಕೆಲವೊಬ್ಬರು ಸಿಕ್ಕಾಪಟ್ಟೆ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ. ಸೊ ಎಲ್ಲನೂ ತೊಳ್ಕೊಂಡೇ ನಾವು ಯೂಸ್ ಮಾಡಬೇಕಾಗಿದೆ ಇವಾಗಿನ ಒಂದು ಇದರಲ್ಲಿ. ಸೊ ನಾನಿಲ್ಲಿ ಗ್ರೇವಿಗೆ ಬಂದು ಒಂದು ಸಣ್ಣ ಚಿಕ್ಕ ಈರುಳ್ಳಿಗಳು 3, ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ, ಸ್ವಲ್ಪ ಜೀರಿಗೆ, ಸೋಂಪು ಮತ್ತು ನಾವು ಯಾವ್ದು ಖಾರದ ಪುಡಿ, ಸಾಂಬಾರು ಖಾರದ ಪುಡಿ ಯಾವ್ದು ಯೂಸ್ ಮಾಡ್ತೀವೋ ಅದು, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮನೇಲಿ ನಾರ್ಮಲ್ ಮೊಟ್ಟೆ ಖಾಲಿಯಾಗಿತ್ತು. ಸೊ ಇದು ಚೆರಿಗೆ ಅಂತ ಊರಿಂದ ಕೊಟ್ಟು ಕಳಿಸಿದ್ದು ನಾಟಿ ಕೋಳಿ ಮೊಟ್ಟೆ, ಅದನ್ನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಚೆರಿಗೆ ಇವಾಗ ಮೊಟ್ಟೆಗಳೆಲ್ಲ ಕೊಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಅವರು ಒಂದೊಂದು ಸ್ವಲ್ಪ ತಿಂತಾರೆ. ಸೊ ಅದ್ರ ಜೊತೆಗೆ ಈ ರೀತಿ ಮಾಡಿಕೊಟ್ರು ಸ್ವಲ್ಪ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ನಾಟಿ ಕೋಳಿ ಮೊಟ್ಟೆ ಅಷ್ಟಾಗಿ ಇಷ್ಟ ಆಗಲ್ಲ. ಯಾಕೆಂದರೆ ಮಾಮೂಲಿ ಮೊಟ್ಟೆಗಿಂತ ಇದ್ರದ್ದು ಸ್ವಲ್ಪ ಸ್ಮೆಲ್ಲು ಮುಖಕ್ಕೆ ಹೊಡೆದಂಗೆ ಆಗುತ್ತೆ ನನಗೆ. ಹಾಗಾಗಿ ಏನೂ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ನಾಟಿ ಕೋಳಿ ಮೊಟ್ಟೆ. ಬಟ್ ನಾರ್ಮಲ್ ಮೊಟ್ಟೆ ಖಾಲಿಯಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಒಂದು 3 ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನಿಮ್ಮದು ನಾನ್ ಸ್ಟಿಕ್ ತವ ಆದರೆ ನೀವು ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಅಥವಾ ಇಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಂದು ಪ್ಯಾನ್ ಸ್ವಲ್ಪ ಯೂಸ್ ಮಾಡಿ ಎಲ್ಲ ರಫ್ ಥರ ಆಗೋಗಿದೆ. ನೀವು ಮೊಟ್ಟೆನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕ್ತೇನೆ ಹಾಗೇ ನಾವು ಹಾಫ್ ಬಾಯ್ಲೆಲ್ಲ ಮಾಡ್ತೀವಲ್ಲ ಆ ರೀತಿ ಹಾಕ್ಕೋಬೋದು. ನಾನ್ ಸ್ಟಿಕ್ ತವಗಳೆಲ್ಲ ಆ ರೀತಿ ಆದರೆ ನೀಟಾಗಿ ಬಂದುಬಿಡುತ್ತೆ. ಬಟ್ ನಂದು ಏನಿಲ್ಲ, ಬಟ್ ಯೂಸ್ ಮಾಡಿ ತುಂಬ ದಿನ ಆಯಿತು. ಸೊ ಹಾಗಾಗಿ ಸ್ವಲ್ಪ ರಫ್ ಆಗಿದೆ. ಬರದೇ ಇದ್ದರೆ ಎಲ್ಲ ಸುಮ್ಮನೆ ಎಗ್ ಬುರ್ಜಿ ಥರ ಆಗೋಗ್ಬಿಡುತ್ತೆ, ಹಾಫ್ ಬಾಯ್ಲ್ ಹೋಗಿ ಎಗ್ ಬುರ್ಜಿ ಥರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಇದನ್ನು ಆಮ್ಲೆಟ್ ಥರ ಹಾಕ್ಕೊಂಡು ನಾವು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ನಿಮಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು. ಸಣ್ಣಗೆ ಬೇಕು ಅಂದರೆ ಇನ್ನೂ ಸಣ್ಣಗೆ ಮಾಡ್ಕೊಬೋದು, ಅಥವಾ ಒಂದೇ, ಈಗ ನಾವು ಹಾಫ್ ಬಾಯ್ಲ್ ಥರ ಮಾಡ್ಕೊಂಡಿದ್ರೆ ಒಂದನ್ನೇ ತೆಗೆದು ಅದಕ್ಕೆ ಹಾಕ್ಕೊಂಬಿಡ್ಬೋದು ಸಪ್ರೇಟು. ನಾನಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಹಿಂಗೂ ಚೆನ್ನಾಗಿರುತ್ತೆ. ಹಾಗಾಗಿ ಕಟ್ ಮಾಡಿ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಕರಿಬೇವನ್ನ ಹಾಕ್ಕೊಂಡು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಪೇಸ್ಟ್, ಅದನ್ನು ಹಾಕಿ ನೀಟಾಗಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಇನ್ನು ಜಾರ್ನೂ ಕೂಡ ಒಂದು ಸ್ವಲ್ಪ ಮಸಾಲೆ ಎಲ್ಲ ಅದರಲ್ಲೇ ಇರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಗ್ರೇವಿ. ಹಾಕ್ಕೊಂಡು ನೀರೆಲ್ಲ ಹಾಕಿ ನಿಮಗೆ ಇವಾಗೇನಾದರೂ ರುಚಿ ಬೇಕು ಅಂತ ಅನಿಸಿದ್ರೆ ಹಾಕ್ಕೊಬೋದು, ರುಚಿ ಖಾರ
ಹಾಕ್ಕೊಬೋದು. ನಾನು ಬೇಯಿಸುವಂಥ ಟೈಮಲ್ಲಿ ಒಂದು ಸ್ವಲ್ಪ ಎಗ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಬದಲು ರೆಡ್ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು. ಅದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅದು ಇರಲಿಲ್ಲ, ಸೊ ಹಾಗಾಗಿ ನಾನು ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀನೋ ಅದನ್ನೇ ಮಾಡಿಕೊಂಡೆ. ನೀಟಾಗಿ ಬೇಯಿಸ್ಕೊಂಡು ನಾವು ಕಟ್ ಮಾಡ್ಕೊಂಡಿರೋಂಥ ಎಗ್ ಪೀಸಸ್ಗಳನ್ನ ಹಾಕಿ ಕೊತ್ತಂಬರಿನ ಹಾಕ್ಕೊಂಡ್ರೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಎಗ್ ಮಸಾಲ ರೆಡಿಯಾಗಿ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಅದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಈವನ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇನ್ನು ಊಟ ಎಲ್ಲ ಆದಮೇಲೆ ಊಟ ಆದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನ ಇಟ್ಕೊಂಡು ಕುಡಿದ್ಬಿಡ್ತೀನಿ. ಬಿಕಾಸ್ ನಾನು ಊಟ ಆದ ತಕ್ಷಣ ಒಂದು ಹಾಫ್ ಆನ್ ಅವರ್ 1 ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋದು, ಹೋಗಿ ಮಲಗಿಬಿಡ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಡೈಜೆಷನ್ ಪವರು ಇಂಪ್ರೂವ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡ್ಕೊತೀನಿ. ಇನ್ನು ಪಾತ್ರೆಗಳೆಲ್ಲ ತೊಳೆಯೋದಕ್ಕಿಂತ ಮುಂಚೆ ನಾನು ಗ್ಯಾಸ್ ಸ್ಟವ್ ಮೇಲ್ಗಡೆ ಇರುವಂಥ ಬರ್ನರು, ಸ್ಟ್ಯಾಂಡು ಅದಕ್ಕೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಬಿಟ್ಟು ಅದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಅಂದರೆ ಡೈಲಿ ಇದೇ ರೀತಿ ಮಾಡ್ತೀನಿ ಅಂತ ಏನಿಲ್ಲ, ವಾರದಲ್ಲಿ ಒಂದು 3 ದಿನನಾದರೂ ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಇದು ಕ್ಲೀನಾಗಿರಲ್ಲ ಅಂದರೆ ಬೇಗ ರಸ್ಟ್ ಹಿಡ್ದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪಿನ ಪುಡಿ, ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಅದ್ರ ಜೊತೆಗೆ ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊಂಡು ನಾವೇನು ಕಾಯಿಸಿರ್ತೀವಿ ಬಿಸಿ ನೀರು ಅದನ್ನು ಪೂರ್ತಿ ಅದರೊಳಗಡೆ ಹಾಕಬೇಕಾಗತ್ತೆ. ಸೊ ಅದ್ರದ್ದು ಏನು ಗಲೀಜಿರುತ್ತೆ, ಗ್ಯಾಸ್ ಸ್ಟವ್ದು ಬರ್ನರ್ಗಳಾಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಅದೆಲ್ಲ ನೀಟಾಗಿ ಕೆಳಗಡೆ ಬಂದಿರುತ್ತೆ. ರಸ್ಟ್ ಏನಾದರೂ ಹಿಡ್ದಿದ್ರೆ ಅದನ್ನು ಕೂಡ ಹೊರಗಡೆ ಬಂದಿರುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದು ನಾನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಇಷ್ಟನ್ನ ಸೋಕ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಸೊ ಅದೆಲ್ಲ ನೀಟಾಗಿ ಸ್ಟೈನ್ ಎಲ್ಲ ಬಂದಿರುತ್ತೆ ಅಂತ ಹೇಳಿಬಿಟ್ಟು, ಇನ್ನು ಅದಾದಮೇಲೆ ನೆಕ್ಸ್ಟು ನನ್ನ ಕೆಲಸ ಆ ಪಾತ್ರೆ ಕ್ಲೀನಿಂಗು. ಸೊ ನಂದು ಮಾಡ್ಯುಲೇಷನ್ ಕಿಚನ್ ಅಲ್ಲ, ಮಾಮೂಲಿ ನಾರ್ಮಲ್ ಕಿಚನು. ಸೊ ಅಲ್ಲೆಲ್ಲ ನಾನು ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಸೋಪಿಂದಾಗಿರ್ಬೋದು ಅದೆಲ್ಲನೂ ಕಲೆ ಹೋಗಿ ನಿಂತಿರುತ್ತೆ. ಸೊ ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆ ನಾನು ಪಾತ್ರೆ ಹಾಕ್ಕೊಳ್ಳುವಂಥ ಒಂದು ಬ್ಯಾಸ್ಕೆಟ್ ಏನಿದೆ ಅದನ್ನೆಲ್ಲ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇನ್ನು ನೆಕ್ಸ್ಟು ಪಾತ್ರೆಗಳನ್ನ ತೊಳೆಯೋದಕ್ಕೆ ಶುರು ಮಾಡ್ಕೊತೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಸೋಕ್ ಮಾಡೋದಕ್ಕೆ ಇಟ್ಟಿರೋಂಥ ಬರ್ನರ್ ಮತ್ತು ಸ್ಟ್ಯಾಂಡ್ಗಳನ್ನೆಲ್ಲ ನೋಡ್ತೀನಿ ಒಂದು ಸಲ. ಸೊ ಅದೆಲ್ಲ ನೀಟಾಗಿ ಹೋಗಿರುತ್ತೆ. ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಆದರೂ ಇಡಬೇಕು ನಾವು ಸೋಕ್ ಮಾಡೋದಕ್ಕೆ. ಸೊ ಆವಾಗ ನೀಟಾಗೆಲ್ಲ ಹೋಗಿರುತ್ತೆ. ಇನ್ನು ಬಿಸಿನೀರೆಲ್ಲ ತೆಗೆದು ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರನ್ನ ಹಾಕಿ ನೀಟಾಗಿ ಎಲ್ಲನೂ ತೊಳ್ಕೊತೀನಿ. ಸೊ ಇನ್ನೂ ಏನಾದರೂ ಗಲೀಜಿದ್ರೆ ನೀಟಾಗಿ ಹೋಗುತ್ತೆ ಅಂತ. ಇದಕ್ಕೆ ನಾವು ಬೇಕಾದರೆ ಈನೋ ಕೂಡ ಹಾಕೊಬೋದು, ಬಟ್ ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ. ಸೊ ಏನಿದೆಯೋ ಮನೇಲಿ ಅದನ್ನು ನಾವು ಯೂಸ್ ಮಾಡಿಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲ ಟೈಮಲ್ಲೂ ಎಲ್ಲನೂ ಅವೈಲಬಲ್ ಇರಲ್ಲ. ಸೊ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಯೂನಿಕ್ಕಾಗಿ ಏನಾದರೂ ಟ್ರೈ ಮಾಡಬೇಕು. ಅದನ್ನು ಬಿಟ್ಟು ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ. ಈವನ್ ಅಡುಗೆಯಲ್ಲೂ ಕೂಡ ನಾವು ಒಂದು ವಸ್ತು ಇಲ್ಲ, ಅಯ್ಯೋ ಅದೇನೋ ಇಲ್ಲ ಅದಕ್ಕೆ ಅದನ್ನು ಮಾಡೋಕ್ಕಾಗಲ್ಲ ಅಂತ ನಾವು ತಲೆಗೆ ತೊಗೊಬಾರ್ದು. ಸೊ ನಮ್ಮ ಮನೇಲಿ ಏನಿರುತ್ತೋ, ನಮ್ಮ ಪರಿಸ್ಥಿತಿಗೆ ತಕ್ಕನಾಗಿ ನಮ್ಮ ಮನೇಲಿ ಯಾವ ವಸ್ತುಗಳಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ರೆ ಏನೂ ಇಲ್ಲ, ಯಾರೂ ಏನೂ ಅನ್ನಲ್ಲ. ಇನ್ನೊಬ್ಬರು ಮುಂದೆ ಕೈ ಚಾಚೋಗೋದಕ್ಕಿಂತ ನಾವು ಇರೋದ್ರಲ್ಲೇ ಮಾಡ್ಕೊಂಡು ಹೋಗೋದು ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಕೂಡ ಅದೇ ರೀತಿ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ನಾನು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸೊ ನೋಡಿದ್ರಲ್ಲ ಲಾಸ್ಟಲ್ಲಿ ರಸ್ಟ್ ಹಿಡ್ದಿರೋ ಅಂತಹ ಒಂದು
ಏನು ಐರನ್ ಪೀಸಸ್ಗಳು ಯಾವ ರೀತಿ ಬಂತು ಅಂತ. ಸೊ ಅದೆಲ್ಲ ನೀಟಾಗಿ ಹೋಗಿರುತ್ತೆ. ನೀವು ಅದ್ರ ಜೊತೆಗೆ ಡಿಶ್ ವಾಷರ್ ಕೂಡ ಬರುತ್ತಲ್ಲ, ಆ ಲಿಕ್ವಿಡ್ನು ಕೂಡ ಹಾಕೊಬೋದು. ಸೊ ನನ್ನ ಹತ್ರ ಇತ್ತು, ನಾನು ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ಹಾಕೋದಕ್ಕೆ. ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಅದ್ರ ಜೊತೆಗೆ ಏನೋ ಹೇಳಿದ್ನಲ್ಲ, ಅದು ನಿಮ್ಮ ಹತ್ರ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಸೋಪ್ ಆಯಿಲಲ್ಲೇ ನೀಟಾಗಿ ಉಜ್ಜುತ್ತಾ ಇದ್ದೀನಿ. ಸೊ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಡುಗೆ ಮನೇಲಿ ಅಂದರೆ ಅದು ಗ್ಯಾಸ್ ಸ್ಟವ್ ಆಗಿರುತ್ತೆ. ಅದೊಂದು ನನ್ನ ಕಣ್ಣಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡಿದಾಗ ಚೆನ್ನಾಗಿ ಕಾಣಿಸಿದ್ರೆ ನಾನು ಬೇಕಾದರೆ ಎಷ್ಟು ತಿಂಡಿ ಬೇಕಾದರೂ ಮಾಡ್ತೀನಿ, ಎಷ್ಟೊತ್ತು ಬೇಕಾದರೂ ಕಿಚನಲ್ಲಿ ಇರ್ತೀನಿ. ಸೊ ಗ್ಯಾಸ್ ಸ್ಟವ್ ಅದ್ರ ಜೊತೆಗೆ ಅಡುಗೆ ಮನೆ ಇದು ನೀಟಾಗಿಲ್ಲ ಅಂದರೆ ನಮಗೆ ಅಡುಗೆ ಮಾಡೋರು ಹೌಸ್ ವೈಫ್ಗಳಿಗೆ ಇದೆಲ್ಲ ನೀಟಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಅಡುಗೆ ಮನೆ ನೀಟಾಗಿದ್ದರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ. ಅಡುಗೆ ಮನೇಲೇ ಬೇಕಾದರೆ ಒಂದಿನ ಟೈಮ್ ಸ್ಪೆಂಡ್ ಮಾಡು ಅಂದರೆ ಮಾಡ್ತೀವಿ. ಬಟ್ ಅಡುಗೆ ಮನೆ ಕ್ಲೀನಾಗಿರಲ್ಲ ಅಂದರೆ ಏನು ಮಾಡೋದಕ್ಕೂ ಮನಸ್ಸಾಗಲ್ಲ. ಹೇಳಬೇಕು ಅಂದರೆ ನನಗೊಂದು ಬಿಸಿನೀರು ಇಡೋದಕ್ಕೂ ಒಂಥರ ಆಗುತ್ತೆ. ಕೆಲವೊಬ್ಬರು ಯಾವ ರೀತಿ ಅಂದರೆ ಅದ್ರ ಮೇಲೊಂದು ಲೇಯರು ಎಣ್ಣೆ ಜಡ್ಡು, ನಾವು ಏನು ಅಡುಗೆ ಮಾಡಿರ್ತೀವಿ ಅದು ಮಸಾಲ ಅದೆಲ್ಲ ಬಿದ್ದಿರುತ್ತೆ. ಆದರೂ ಅವ್ರು ಅಷ್ಟು ಆರಾಮಾಗಿ ಅಡುಗೆ ಮಾಡ್ತಾಯಿರ್ತಾರೆ. ನನಗಂತೂ ಅದೆಲ್ಲ ನೋಡಿಬಿಟ್ರೆ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅವ್ರು ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಎಣ್ಣೆನೋ ಇನ್ನೊಂದೋ ಮತ್ತೊಂದು ಆರಿದ್ರೆ ಈ ಕಡೆ ಸ್ಟವ್ ಉರಿತಾ ಇರುತ್ತೆ, ನಾನು ಈ ಕಡೆ ರಿಸ್ಕ್ ತಗೊಂಡು ಒರೆಸ್ತಾ ಇರ್ತೀನಿ. ಸೊ ಯಾರಾದರೂ ನೋಡಿದ್ರೆ ಕೈಗೆ ಸುಟ್ಟರೆ ಏನು ಮಾಡ್ತೀಯ, ಕೈ ಬೇಕಾದರೆ ಸುಡಲಿ, ಬಟ್ ಅಡುಗೆ ಮಾಡಬೇಕಾದ್ರೆ ಅಥವಾ ಅಡುಗೆ ಆದಮೇಲೆ ಸ್ಟವ್ ಕ್ಲೀನಾಗಿರ್ಬೇಕಂತ ಹೇಳ್ತೀನಿ. ಸೊ ನಾನು ಕೂಡ ಅದೇ ರೀತಿ ಸ್ಟವ್ ಅಂತೂ ತುಂಬಾ ಚೆನ್ನಾಗಿರಬೇಕು. ಯಾಕಂದರೆ ಅದನ್ನು ನಾವು ಲಕ್ಷ್ಮಿ ಅಂತಲೇ ಟ್ರೀಟ್ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ನಮ್ಗೆ ಹೊಟ್ಟೆ ತುಂಬಿಸೋ ಅಂಥದ್ದು ಸ್ಟವ್ ಆಗಿರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಒಲೆ ಇತ್ತು. ಸೊ ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು ಅಂತ ಇನ್ನೂ ನನಗೆ ಗೊತ್ತಿದೆ. ಸೊ ಅದನ್ನೆಲ್ಲ ತೊಪ್ಪೆಲಿ ತಾರಿಸಿ ಅರಿಶಿನ ಕುಂಕುಮ ಇಟ್ಟು ವಾರದ ದಿನಗಳಲ್ಲಿ ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಇವಾಗ ನಮಗೆ ಆ ರೀತಿ ಆಪ್ಷನ್ಗಳಿಲ್ಲ. ಏನಿದೆಯೋ ಅದನ್ನೇ ನೀಟಾಗಿ, ಇವಾಗ ಗ್ಯಾಸ್ ಸ್ಟವ್ವೇ ನಮಗೆ ಲಕ್ಷ್ಮಿ ಇದ್ದಂಗೆ. ಸೊ ಅದನ್ನು ನೀಟಾಗಿ ನೋಡಿಕೊಂಡ್ರೆ ನಮ್ಮ ಆರೋಗ್ಯ, ನಮ್ಮ ಹೊಟ್ಟೆ, ನಮ್ಮ ಊಟ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಆದಮೇಲೆ ಒಲೆನ ಹಾಗೆ ಖಾಲಿ ಬಿಡಬಾರ್ದು ರಾತ್ರಿ ಹೊತ್ತು ಅಂತ ಹೇಳ್ತಾರೆ. ಸೊ ಅದನ್ನೊಂದು ಬಿಲೀವ್ ಮಾಡ್ತೀನಿ ನಾನು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಮುಚ್ಚಿ ಇಟ್ಟಿರ್ತೀನಿ. ಗ್ಯಾಸ್ ಸ್ಟವ್ ಮೇಲೆ ಖಾಲಿ ಇಡಬಾರ್ದು. ಅಟ್ಲೀಸ್ಟ್ ಏನಾದರೂ ನಾವು ಮುದ್ದೆ ಮಾಡಿದರೆ ಮುದ್ದೆ ಅಥವಾ ಅನ್ನ ಮಾಡಿದರೆ ಅನ್ನ, ಅದು ಏನಿದ್ರೂ ಗ್ಯಾಸ್ ಮೇಲೆ ಇಡಬೇಕಂತೆ. ಸೊ ಇವತ್ತು ನನಗೇನೂ ಇರಲಿಲ್ಲ, ಊಟ ಎಲ್ಲ ಕಂಪ್ಲೀಟಾಗಿ ಖಾಲಿ ಆಗೋಗಿತ್ತು. ಆ ರೀತಿ ಮಾಡ್ಕೊಬಾರ್ದು. ಆ್ಯಕ್ಚುಲಿ ರಾತ್ರಿ ಹೊತ್ತು ಒಂದು ಸ್ವಲ್ಪ ಅನ್ನ ಅಥವಾ ಮುದ್ದೆ ಏನು ಮಾಡಿರ್ತೀವಿ ಅದನ್ನು ಇಟ್ಕೋಬೇಕಂತೆ. ಬಟ್ ಇವಾಗೆಲ್ಲ ಆ ಥರ ಸ್ವಲ್ಪ ಕಡಿಮೆ ಆಗೋಗಿದೆ. ಹಾಗಾಗಿ ನೀರಾದರೂ ಇಡೋಣ ಅಂತ ಹೇಳಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಮುಗಿಸ್ಕೊಂಡು ಅಡುಗೆ ಮನೆ ನೋಡೋದಕ್ಕೇ ಏನೋ ಒಂಥರ ಖುಷಿ. ನನಗೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ಬೆಳಗ್ಗೆ ನಾನು ಸ್ವಲ್ಪ ಒಂದು 5-10 ನಿಮಿಷ ಲೇಟಾಗಿ ಎದ್ರೂ ನಂಗೆ ತಲೆನೋವಿಲ್ಲ. ಬಿಕಾಸ್ ಅಡುಗೆ ಮನೆ ಕ್ಲೀನಾಗಿದೆ, ಪಾತ್ರೆ ತೊಳಂಗಿಲ್ಲ, ಗ್ಯಾಸ್ ಸ್ಟವ್ ಒರೆಸೋಂಗಿಲ್ಲ. ಸೊ ತಿಂಡಿ ಮಾಡೋದು ಒಂದೇ ಕೆಲಸ ಆಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಬಂದು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಬಂದೆ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಡೈಲಿ ಒಂದು 3 ಟೈಮ್ಸ್ ಅಲ್ಲ 4 ಟೈಮ್ಸ್ ಮುಖ ತೊಳೆದ್ರೂ ಆಯಿಲ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನೈಟ್ ಟೈಮ್ ಅಂತೂ ವಾಶ್ ಮಾಡ್ಕೊಳ್ಳೇಬೇಕು ನಾನು, ಇಲ್ಲಾಂದರೆ ಫುಲ್ಲಿ ಆಯಿಲ್ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ನಾನು ಸ್ನಾನ ಲೇಟ್ ಆದರೆ ನನ್ನ ಮುಖ ತೊಳೆಯೋದು ಎಷ್ಟೊತ್ತಾಗುತ್ತೋ, ತಿಂಡಿ ಮಾಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಡಸ್ಟ್ ಎಷ್ಟು ಕೂತ್ಕೋಬೋದು. ನಾವು ಕಸ ತೊಳೆಯೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನಾಗಿರ್ಬೋದು, ಅದೆಲ್ಲ ಮುಖದ ಮೇಲೆ ಕೂತ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಅಲ್ವಾ. ಸೊ ನಾನು ಈ ಥರ ಕೇರ್ಲೆಸ್ ಮಾಡೇ ನನ್ನ ಮುಖದಲ್ಲಿ ಆ್ಯಕ್ಚುಲಿ ಇಷ್ಟೊಂದು ಆ್ಯಕ್ನಿಗಳಿರೋದು. ನಾನು ಕೆಲವೊಂದು ಸಲ ತುಂಬಾ ಕೇರ್ಲೆಸ್ ಮಾಡಿಬಿಡ್ತೀನಿ ಮುಖದ ಬಗ್ಗೆ. ಅಂದರೆ ತೊಳೆದ್ರಾಯ್ತು, ಆಮೇಲೆ ತೊಳೆದ್ರಾಯ್ತು, ಒಟ್ಟಿಗೆ ಸ್ನಾನ ಮಾಡಬೇಕಾದ್ರೆ ತೊಳೆದ್ರಾಯ್ತು, ಈ ಥರ ಒಂದು ಸ್ವಲ್ಪ ಕೇರ್ಲೆಸ್. ಬಟ್ ಇವಾಗಿನ ದಿನಗಳಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಬ್ರಷ್ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇತ್ತು, ಇವಾಗ ಸ್ವಲ್ಪ ಸೋಂಬೇರಿ ಆಗಿರೋದ್ರಿಂದ ಬ್ರಷ್ ಎಲ್ಲ ಮಾಡೋದು ಕಡಿಮೆ ಮಾಡ್ಕೊಂಡಿದ್ದೀನಿ. ಮುಂದೆ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದರೆ ನಾನು ಮಾಡೋದನ್ನೇ ನನ್ನ ಮಗನೂ ಕೂಡ ಇವಾಗಲೇ ನೋಡಿ ಅಭ್ಯಾಸ ಆಗೋದು. ಸೊ ಅವ್ರಿಗೋಸ್ಕರನಾದರೂ ನಾನು ಅಭ್ಯಾಸ ಮಾಡ್ಕೊಬೇಕು. ಸೊ ಇದಾಗಿತ್ತು ನನ್ನ ನೈಟ್ ರೂಟೀನ್ ಬ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.